ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಯಾವ ಮುಂಬರುತ್ತಿರುವಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಪ್ರಯುಕ್ತವಾಗಿ ರಾಯರು ರಚಿಸಿರುವಂತಹ ಅನುಭಾಷ್ಯದಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ತತ್ವಮಂಜರಿ ಎಂಬ ಗ್ರಂಥವು, ಅದರಲ್ಲಿ ಬರುವಂತಹ ಅಂತರಾಧಿಕರಣ, ಗುಹಾಧಿಕರಣ ಈ ಎರಡು ಭಾಗವನ್ನು ತೆಗೆದುಕೊಂಡು ಅವರ ಆರಾಧನಾ ಮಹೋತ್ಸವ ಅಂಗವಾಗಿ ಕಿಂಚಿತ್ ರಾಯರು ಮಾಡಿದಂತಹ ಗ್ರಂಥದ ಅನುವಾದವನ್ನು ಮಾಡುವ ಮುಖಾಂತರ ಅವರ ಸೇವೆಯನ್ನು ಮಾಡಲು ಬಯಸುತ್ತಿದ್ದೇವೆ. ಇದನ್ನು ನಮ್ಮ ಗುರುಗಳಾದಂಥ ಡಾಕ್ಟರ್ ವಿದ್ವಾನ್ ಎನ್ ವೆಂಕಟೇಶಾಚಾರ್ಯ ಅವರು ಈಗ ಪಾಠವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಭಾಗವನ್ನು ಆರಾಧನಾ ಮಹೋತ್ಸವ ಪ್ರಯುಕ್ತವಾಗಿ ರಾಯರ ಸೇವೆಗಾಗಿ ಈ ಕಿಂಚಿತ್ ನಮ್ಮ ಸೇವೆಯನ್ನು ಶಾಸ್ತ್ರದ ಮೂಲಕವಾಗಿ ಅರ್ಪಿಸುತ್ತಿದ್ದೇವೆ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ ಸಂಸಾರ ಕ್ಲೇಶ ಸಂಶಾಂತ ಸಜ್ಜನಾವನ ತತ್ಪರಾಃ ದಯಾಲವೋ ಮಹಾಂತಸ್ಥಾನ್ ಗುರುನ್ನತ್ವ ಗಿರಂಬಜೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೋ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಬ್ರಹ್ಮಾಂತ ಗುರುವಃ ಸಾಕ್ಷಾತ್ ದೈವಂ ನಿಷ್ಠಂ ಶಪಥಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಚಿತ್ರೈಪದಿಶ್ಚ ಗಂಭೀರೈಃ ವಾಕ್ಯಮಾನೇ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಂ ವಾದಿರಾಜಗುರುನ್ ವಂದೇ ಹೇಗ್ರೀವದಯಾಶ್ರಯಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಯಾವ ಮಧ್ವಾಚಾರ್ಯ ಏನಿದ್ದಾರೆ ಅವರು 4 ರೀತಿಯಾದ ಗ್ರಂಥಗಳನ್ನು, ಅಂದರೆ ಬ್ರಹ್ಮಸೂತ್ರಕ್ಕೆ 4 ರೀತಿಯಾದ ಅನುವಾದಗಳನ್ನು ಮಾಡಿದ್ದಾರೆ. ಅದು ಯಾವುದು ಅಂದರೆ, ಬ್ರಹ್ಮಸೂತ್ರಕ್ಕೆ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅಣುವ್ಯಾಖ್ಯಾನ ಮತ್ತು ನ್ಯಾಯವಿವರಣ ಅಂತ 4 ರೀತಿಯಾಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಟೀಕಾಚಾರ್ಯ ಅಂದರೆ ಜಯತೀರ್ಥರು ಎಲ್ಲದಕ್ಕೂ ಅವರು ಟಿಪ್ಪಣಿ ಬರೀತಾರೆ. ಆದರೆ ಈ ಯಾವ ಅಣುಭಾಷ್ಯ ಏನಿದೆ ಅದಕ್ಕೆ ಅವರು ಉದ್ದೇಶಪೂರ್ವಕವಾಗಿ ಬರೆದಿಲ್ಲ ಅನಿಸಿಕೆ. ಯಾಕೆ ಅಂದರೆ ಅವರಿಗೆ ಆ ಯಾವ ಒಂದು ಭಗವಂತನ ಅನುಗ್ರಹದಿಂದ ಅವರಿಗೆ ಪ್ರೇರಣೆ ಆಗಿರ್ಬೋದು. ಅಂದರೆ ಮುಂದೆ ರಾಯರು ಬರ್ತಾರೆ, ಅವರಿಗೆ ಅನುಗ್ರಹವಾಗಲಿ, ಅವರ ಪ್ರಸಿದ್ಧಿಗೆ ಬರಲಿ, ಅವರೇ ಇದಕ್ಕೆ ಟಿಪ್ಪಣಿಯನ್ನು ಬರೀಲಿ ಅಣುಭಾಷ್ಯಕ್ಕೆ ಅನ್ನುವ ದೃಷ್ಟಿಯಿಂದಲೂ ಕೂಡ ಬರೀಲಿಲ್ಲ ಅಂತ ಅನಿಸುತ್ತೆ. ಅದನ್ನು ನಮ್ಮ ರಾಯರು ತತ್ವಮಂಜರಿ ಮೂಲಕ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಬರುವಂತಹ ನಾನು ಹೇಳಿದಂತಹ ಗುಹಾಂತಸ್ತತ್ವ ಮತ್ತು ಅಂತರಾಧಿಕರಣಸ್ತತ್ವ ಅದೆರಡನ್ನೂ ಹೇಳ್ತಾ ಇದ್ದೇನೆ. ಇಲ್ಲಿ ಪೂರ್ವಪಕ್ಷ ಏನೆಂದರೆ, ಪೂರ್ವಪಕ್ಷದವರು ಒಂದು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವು ಏನು ಇಲ್ಲಿವರೆಗೂ ಭಗವಂತನನ್ನು ಸರ್ವಗಃ ಸರ್ವಲಿಂಗೈಯುತಃ ಸಹಿ ಅಂತ ಏನು ಹೇಳ್ಕೊಂಬಂದಿದ್ದೇವೆ, ತಥಾಪಿ ಇಷ್ಟೆಲ್ಲ ಹೇಳಿದ್ದರೂ ತಸ್ಯ ಸರ್ವ ಅದನಂ ಅಂದರೆ ಸರ್ವ ಅತ್ತ ಅಂತ ಹೇಳಿದ್ದೀವಿ. ಎಲ್ಲವನ್ನೂ ಅತೃತ್ವವಾಗಿ ಉಳ್ಳವನು ಭಗವಂತ ವಿಷ್ಣು ಅಂತ ನಾವೇನು ಹೇಳಿದ್ದೀವಿ, ಅತ್ತ ಅಂತ. ಅದಕ್ಕೆ ಅವರು ತಸ್ಯ ಸರ್ವ ಅದನಂ ನ ಯುಕ್ತಂ, ಎಲ್ಲ ತಿನ್ನುವಿಕೆ ಅಂದರೆ ತಿನ್ನುವುಳ್ಳಂಥ ಧರ್ಮ, ಸ್ವಾಭಾವಿಕ ಧರ್ಮವೇನಿದೆಯೋ ನ ಯುಕ್ತಂ, ಅದು ವಿಷ್ಣುವಿನಲ್ಲಿ ಕೊಡುವುದಿಲ್ಲ. ನ ಯುಕ್ತಂ ಯಾಕೆ ನೀವೇ ನೋಡಿ ಅಂತ ಅವರು ಪೂರ್ವಪಕ್ಷದ ಹೇಳ್ತಾ ಇದ್ದಾರೆ. ಒಂದು ಸೂತ್ರವನ್ನು ಕೊಡ್ತಾ ಇದ್ದಾರೆ. ಋತಂ ಪಿಬಂತಿ ಸುಕೃತಸ್ಯ ಲೋಕೆ ಅಂತ. ಋತಂ ಪಿಬಂತಿ ಸುಕೃತಸ್ಯ ಲೋಕೆ, ಇಲ್ಲಿ ಋತ ಶಬ್ದದಿಂದ ಕರ್ಮಫಲ ಅಧನ ರೂಪವಾದಂತಹ ಏನು ಅತೃತ್ವ ಏನಿದೆಯೋ ಅದು ದೇಹಾದಿ ಗುಹಾ ಪ್ರವಿಷ್ಟಯಾಹೋ. ಅಂದರೆ ಈ ಯಾವ ಋತಂ ಪಿಬಂತೋ ಕರ್ಮದದಿಂದ ಬರುವಂತಹ ಫಲದ ಪಿಬಂತೋ ಅಂದರೆ ಕುಡಿಯುವಿಕೆ, ಅಂದರೆ ಅತೃತ್ವ ಏನಿದೆಯೋ ಅದು ಏನಾಗ್ತಾ ಇದೆ, ಅದನ ರೂಪವಾದಂತಹ ಆ ಯಾವ ಅತೃತ್ವ ಏನಿದೆ ಅದು ದೇಹಾದಿ ಗುಹಾ ಪ್ರವಿಷ್ಟಯೋ, ದೇಹಾದಿ ಗುಹಾಂತರ ಅಂದರೆ ಹೃದಯ ಗುಹೆ ಒಳಗೆ ಇರುವಂತಹ ಪ್ರವೇಶ ಮಾಡಿರುವಂತಹ ಪಿಬಂತವು ಅಂತ ಇಲ್ಲಿ ದ್ವಿವಚನ ಕೊಟ್ಟಿದ್ದಾರೆ. ಕುಡಿಯುತ್ತಿದ್ದಾರೆ ಅಂದರೆ ಇಬ್ಬರು ಅಂತ ಅರ್ಥ ಬರುತ್ತೆ ದ್ವಿವಚನ. ಅದಕ್ಕೆ ಅವರು ಹೇಳ್ತಾ ಇರೋದು ಪೂರ್ವಪಕ್ಷ ಏನು, ಗುಹಾ ಪ್ರವಿಷ್ಟದಲ್ಲಿ ಇರುವಂತಹ ಯಾರಿದ್ದಾರೋ ಅವರು ಈ ಕರ್ಮಫಲವನ್ನು ಕುಡಿತಾ ಇದ್ದಾರೆ. ಅದು ಯಾರು, ಇಬ್ಬರು ಅಂದರೆ ಜೀವೇಶ್ವರಯೋಹು. ದ್ವಿವಚನ ಶ್ರುತಿಯು ದ್ವಿವಚನ ಹೇಳ್ತಾ ಇದ್ದೆ. ಅದಕ್ಕೆ ಅದನ್ನು ಪ್ರತಿಪಾದನೆ ಮಾಡೋದಕ್ಕೆ ಜೀವೇಶ್ವರಯೋಹು, ಜೀವ ಮತ್ತು ಈಶ್ವರ
ಅಂತ ಅವರ ಪ್ರಕಾರ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೂ ಒಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ ಅವರು. ಏನಂದರೆ ಈಶಸ್ಯ ಅನಶ್ನತ್ವ ಅನ್ನೋ ಸೂತ್ರವೂ ಇದೆ. ಅಂದರೆ ವಿಷ್ಣುವಿಗೆ ಅನಶ್ನತ್ವ, ತಿನ್ನದಿರುವಿಕೆ ಅನ್ನೋ ಸೂತ್ರ ಇರೋದರಿಂದ ಕರ್ಮಫಲ ಅನತೃತ್ವ, ಕರ್ಮದ ಫಲ ಏನಿದೆ ಅನುತೃತ್ವ, ಅಂದರೆ ಆಯಾವ ಭಗವಂತನಿಗೆ ಅತೃತ್ವ ಇಲ್ಲ, ತಿನ್ನದಿರುವಿಕೆ ಇಲ್ಲ ಅಂತ ಆಯಿತು. ಹಾಗಾದಾಗ ಏನಾಗುತ್ತೆ, ಇಬ್ಬರಲ್ಲಿ ಒಬ್ಬ ತಿನ್ನುವುದಿಲ್ಲ ಅಂದಾಗ ಛತ್ರಿನ್ಯಾಯ ಬರುತ್ತದೆ. ಛತ್ರಿನ್ಯಾಯ ಅಂದರೆ ಏನು, ಇಬ್ಬರಲ್ಲಿ ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಆಗಬೇಕು. ಹಾಗಾದರೆ ಇಲ್ಲಿ ವಿಷ್ಣುವು ಅನಶ್ರುತತ್ವ ಅಂದರೆ ಅತೃತ್ವ ಇಲ್ಲ ಅಂತ ಹೇಳದಿರೋದ್ರಿಂದ ಉಳಿದಿರೋನು ಯಾರು, ಜೀವ. ಆದ್ದರಿಂದ ಏನಾಯಿತು, ಜೀವ ಏವ ಋತಂಪಿ ಬಂತವು, ಜೀವನೇ ಈ ಯಾವ ಕರ್ಮದ ಫಲವನ್ನು ತಿನ್ನುತ್ತಾನೆ ಅಂತ ಅರ್ಥ ಕೊಡುತ್ತದೆ ಈ ಸೂತ್ರಕ್ಕೆ ಅಂತ ಪೂರ್ವಪಕ್ಷದ ವಾದ. ಇಷ್ಟು ವಾದ ಮಾಡಿ ಈ ಪ್ರಶ್ನೆ ಬಂದರೆ ಅದಕ್ಕೆ ಗುರುಗಳು ಹೇಳಿದ್ದು ಗುಹಾಂ ಪ್ರವಿಷ್ಟೌ ಇತ್ಯಾದಿ ಸೂತ್ರದ್ವಯಂ. ಗುಹಾ ಪ್ರವಿಷ್ಟತ್ವ ಅನ್ನೋ ಏನು ಸೂತ್ರ, ಎರಡು ಸೂತ್ರಗಳಿಂದ ಇದನ್ನು ಕೂಡ ನಮ್ಮ ಮಧ್ವಾಚಾರ್ಯರು ಖಂಡನೆ ಮಾಡ್ತಾ ಇದ್ದಾರೆ. ಅದನ್ನೇ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತರಾಧಿಕರಣದಲ್ಲೂ ಕೂಡ. ಅಂದರೆ ಸರ್ವ ಅತೃತ್ವ ವಿಷ್ಣುವಿಗೆ ಮತ್ತು ಕರ್ಮಫಲವು ವಿಷ್ಣುವಲ್ಲೇ ಕೊಡುತ್ತದೆ ಅನ್ನೋದನ್ನು ಸಾಧನೆ ಮಾಡುತ್ತಾ ಇದ್ದಾರೆ. ತಸ್ಯಾಪಿ ಅರ್ಥ, ಆದರೆ ಇದರ ಅರ್ಥ ಯಾವುದರಿಂದ, ಅರ್ಥ ಅಂತ ಏನು ಹೇಳಿದ್ದಾರೆ ಅದು ವಿಷ್ಣುವಿನಲ್ಲೇ ಕೊಡುತ್ತದೆ ಸರ್ವ ಅತೃತ್ವ ಇರೋದರಿಂದ. ಹೇಗೆ, ಸರ್ವಗ, ಅದು ಹೇಗೆ ಅಂತಂದರೆ ಸರ್ವಗ ಎಲ್ಲೆಡೆ ಇದ್ದಾನೆ, ಆದ್ದರಿಂದಲೇ ಸರ್ವ ಅತ್ತ ಎಲ್ಲವನ್ನೂ ತಿನ್ನುತ್ತಾನೆ, ಅತ್ತ ಅನ್ನೋದು ಕೊಡುತ್ತದೆ. ಮತ್ತು ಎಲ್ಲಿ ಹೇಳಿದ್ದೀರಾ ಅಂದರೆ ಲಿಂಗೈ ಈ ಯಾವ ಧರ್ಮ ಹೇಗೆ ಬರುತ್ತದೆ ವಿಷ್ಣುವಲ್ಲಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಆಗಲೇ ಹೇಳಿದ್ದಾರೆ ಗುರುಗಳು. ಲಿಂಗೈಹಿ ಯುತಸ್ಸಹಿ, ಎಲ್ಲ ಸರ್ವೈಹಿ ಲಿಂಗೈಹಿ ಯುತಸ್ಸಹಿ, ಎಲ್ಲ ಲಿಂಗಗಳಿಂದ ಎಲ್ಲ ಧರ್ಮಗಳಿಂದ ಕೂಡಿದವನು ವಿಷ್ಣುವೇ ಆಗಿದ್ದಾನೆ ಅಂತ ಅದನ್ನು ಹೇಳಿದ್ದಾರೆ. ಆದ್ದರಿಂದ ಏನಾಯಿತು, ಸರ್ವಗ ಅರ್ಥ ಋತಂ ಪಿಬಂತೋ ಇತಿ ಇತ್ಯಾದಿ ಉಕ್ತಃ. ಸರ್ವಗ ಎಲ್ಲೆಡೆ ಇರುವವನೇನಿದ್ದಾನೋ ಆದ್ದರಿಂದ ಅರ್ಥ ತಿನ್ನಲ್ಪಡುವವನು ಅವನೇ, ಮತ್ತು ಋತಂಪಿ ಬಂತೋ ಅಂಥದ್ರಲ್ಲಿ ಋತಂಪಿ ಬಂತೋ ಅನ್ನೋ ಸೂತ್ರದಲ್ಲಿ ಏನು ಹೇಳಿದ್ದಾರೋ ಅಲ್ಲಿ ಸರ್ವ ಪ್ರಾಣಿ ಶರೀರ ಹೃದಯ ಗುಹಾಸ್ತತ್ವ, ಎಲ್ಲ ಪ್ರಾಣಿ ಶರೀರಗಳು ಅಂದರೆ ಜೀವನವನ್ನು ಇಟ್ಟುಕೊಳ್ಳಬೇಕು, ಜೀವನ ಸೇರಿ ಎಲ್ಲ ಪ್ರಾಣಿಗಳ ಶರೀರಗಳಲ್ಲೂ ಗುಹಾಸ್ತತ್ವ ಹೃದಯ ಗುಹೆಯಲ್ಲಿ ಇರುವಂಥವನು ಯಾನಾಗಿದ್ದಾನೋ ಅವನು ಕರ್ಮಫಲ ಅರ್ಥ, ಅವರ ಕರ್ಮಫಲದ ಅರ್ಥ ತಿನ್ನುವವನು ಅವನೇ ಆಗಿದ್ದಾನೆ. ಸಹ ಆಯಾವ ಆಗಿರುವಂತಹ ಯಾರಿದ್ದಾನೋ ಅವನು ಸರ್ವ ಅತೃತ್ವೇನ ಉಕ್ತಃ, ಸರ್ವ ಅತೃತ್ವ ಅಂದರೆ ಎಲ್ಲವನ್ನೂ ತಿನ್ನುವವನೇ ಆಗಿದ್ದಾನೆ ಅಂತ ಹೇಳಲ್ಪಡುತ್ತಿದ್ದಾನೆ. ಅದು ಯಾರು, ಸ ಏಕಃ ವಿಷ್ಣು ಏವ, ಯಾರು ಹೇಳಲ್ಪಡುವ ಇದ್ದಾನೋ ಸಹ ಅವನು ಏಕ ಒಬ್ಬನೇ, ಯಾರವನು ವಿಷ್ಣು ಏವ ವಿಷ್ಣುವೇ ಆಗುತ್ತಾನೆ. ನತು ಜೀವೇಶ್ವರು, ಅಷ್ಟೇ ಹೊರತಾಗಿ ಋತಂಪಿ ಬಂತೋ ಅನ್ನೋ ಸೂತ್ರದಲ್ಲಿ ಬಂದಂಗೆ ನೀವು ಹೇಳಿದ ಹಾಗೆ ಜೀವ ಈಶ್ವರರು ಅಲ್ಲ. ಕುತಃ ಯಾಕೆ ಅಲ್ಲ, ಯಾಕೆಂದರೆ ಅದರ ಸೂತ್ರ ಇದೆಯಲ್ಲ ಅಂತ ಪೂರ್ವಪಕ್ಷ ಕೇಳಿದರೆ ಅದಕ್ಕೆ ಗುರುಗಳು ಹೇಳಿದ್ದು ಲಿಂಗೈಹಿ ಸರ್ವೈಹಿ ಯುತಃ ಹಿ, ಎಲ್ಲ ಲಿಂಗಗಳಿಂದ ಕೂಡಿದ್ದಾನೆ, ಅದು ಪ್ರಸಿದ್ಧವಾಗಿದೆ. ಮತ್ತು ಹೇಗೆ ಅಂದರೆ ಗುಹಾ ಪ್ರವಿಷ್ಟ ಯ ಸೇತು ಈಜಾನಾನಾಂ ಇತಿ ಅಕ್ಷರಂ ಬ್ರಹ್ಮ ತತ್ಪರಂ ಅಂತ ಗುಹಾ ಪ್ರವಿಷ್ಟತ್ವವು ಮತ್ತು ಯಹ ಸೇತು ಈಜಾನಾನಾಂ, ಯಾವನನ್ನು ತಿಳಿಯುವುದರಿಂದ ಸೇತುವಾಗಿ ನಮ್ಮನ್ನು ದಾಟಿಸುತ್ತಾನೋ, ಮತ್ತು ಅಕ್ಷರಂ ಬ್ರಹ್ಮ ತತ್ಪರಂ, ಅಕ್ಷರನಾಮಕನಾದವನನ್ನು ಮತ್ತು ಬ್ರಹ್ಮನಾಮಕನಾದವನಿಗಿಂತ ತತ್ಪರಂ ಅವರಿಗಿಂತ ಪರನಾದವನು ಅಂತ ಈ ರೀತಿಯಾಗಿ ಗುಹಾ ಪ್ರವಿಷ್ಟತ್ವ, ಸೇತುತ್ವ, ಅಕ್ಷರತ್ವ, ಏಕವಚನ ಉಕ್ತತ್ವ, ಒಬ್ಬನೇ ಅಂತ ವಚನವು ಹೇಳಲ್ಪಡುತ್ತಿರೋದರಿಂದ ಇವೇ ಮೊದಲಾದ ಲಿಂಗೈಹಿ ಯುತತ್ವ, ಇವೇ ಎಲ್ಲ ಧರ್ಮಗಳಿಂದ ಕೂಡಿದವನಾಗಿದ್ದಾನೆ. ಆದ್ದರಿಂದ ಅವನೇ ಆಗಬೇಕು. ಅವನು ಯಾರು, ಏತೈಹಿ ಲಿಂಗೈಯುತಃ ಅತ್ತಃ ವಿಷ್ಣು ಏವ, ಈ ಯಾವ ಎಲ್ಲ ಲಿಂಗಗಳಿಂದ ಧರ್ಮಗಳಿಂದ ಕೂಡಿದ್ದವನು ಯಾರಿದ್ದಾನೋ ಅವನೇ ಅತ್ತ, ಎಲ್ಲವನ್ನು ತಿನ್ನುವವನು. ಅವನು ಯಾರು, ವಿಷ್ಣು ಏವ ವಿಷ್ಣುವೇ ಆಗುತ್ತಾನೆ, ಅವನು ಬಿಟ್ಟು ಜೀವನ ಆಗುವುದಿಲ್ಲ. ತೇಷಾಂ ಭಾಷ್ಯಾದಿಶ, ಇವೆಲ್ಲವೂ ಏನಾಗಿದೆ, ಭಾಷ್ಯದಲ್ಲಿ ಹೇಳಿದಂತೆ ವೈಷ್ಣವತ್ವ ಪ್ರಸಿದ್ಧ, ನಮ್ಮ ಮಧ್ವಾಚಾರ್ಯ ಮಾಡಿರೋಂಥ ಭಾಷ್ಯದಲ್ಲಿ ವೈಷ್ಣವ ಪ್ರಸಿದ್ಧ, ಇದು ವಿಷ್ಣು ಧರ್ಮವೇ ಆಗಿದೆ ಅಂತ ಅದು ಪ್ರಸಿದ್ಧವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನೊಂದು ಪ್ರಶ್ನೆಯಲ್ಲಿ, ಅಲ್ಲ ನೀವು ಈ ರೀತಿ ಸಹ ಅಂತ ಮತ್ತೊಂದು ಪ್ರಶ್ನೆ ಒಂದು ಪದವನ್ನು ಹೆಚ್ಚಾಗಿ ಹಾಕಿದ್ದೀರಿ, ಯಾಕೆ ಅಂದರೆ
ಸರ್ವೈಯುತಲಿಂಗ ಸೈ ವಿಷ್ಣು ಏವ ಅಂತ ವಿಷ್ಣು ಶಬ್ದ ಬಂದಿದ ಮೇಲೆ ಇಲ್ಲಿ ವಿಷ್ಣು ಅಂತ ತಿಳಿಯಲ್ಪಟ್ಟರೂ ಕೂಡ ಅದನ್ನು ವರ್ತಮಾನ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ವಿಷ್ಣು ಅಂತಲೇ ಹೇಳ್ಬೋದು. ಆದರೂ ಸಹ ಅಂತ ಯಾಕೆ ಹೇಳಿದ್ದೆ ನಿಮ್ಮ ಗುರುಗಳು ಮತ್ತೆ ಪ್ರತ್ಯೇಕವಾಗಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸಹ ಇತ್ಯುಕ್ತಿ ಸರ್ವ ಏಕತ್ರ ದ್ಯೋತನಾಯವ. ಸರ್ವತ್ರ ಆಯಾವ ಎಲ್ಲೆಡೆಯೂ ಹೇಳಲ್ಪಡುವಂಥ ವಿಷ್ಣು ಯಾರಿದ್ದಾನೋ ಸಹ ಅವನೇ ಇಲ್ಲೂ ಕೂಡ ವಿಷ್ಣು ಏವ, ಆ ವಿಷ್ಣುವೇ ಹೇಳಲ್ಪಡುತ್ತಿದ್ದಾನೆ. ಮತ್ತು ಕಹ ಇತ್ಯ ವೇದ ಯತ್ರ ಸಹ ಅಂತ ತತ್ಶಬ್ದದಿಂದ ಯಾವನು ಪೂರ್ವ ಹಿಂದೆ ಹೇಳಲ್ಪಟ್ಟ ವಿಷ್ಣು ಏನಿದ್ದಾನೋ ಅವನೇ ಕಹ ಇತ್ತ ಈ ರೀತಿಯಾಗಿ ಯಾವನನ್ನು ತಿಳಿದಿದ್ದಾರೋ ಅಂತ ಏನು ಇಲ್ಲಿ ಸೂತ್ರವು ಬರ್ತಾ ಇದೆಯೋ, ಮತ್ತು ಋತಂ ಪಿಬಂತೌ ಅನ್ನೋದರಲ್ಲಿ ಪಿಬಂತೌ ಅಂತ ದ್ವಿವಚನ ಏನು ಕೊಟ್ಟಿದ್ದಾರೋ ದ್ವಿರೂಪ ದ್ವಿವಚನವನ್ನು ಏನು ಕೊಟ್ಟಿದ್ದಾರೋ ಎರಡು ರೂಪ ಉಳ್ಳದ್ದಾಗಿ ಅತ್ರ ಉಚ್ಯತೆ, ಅತ್ರ ಅಲ್ಲಿ ಹೇಳಲ್ಪಡುವಂಥ ದ್ವಿರೂಪನಾದವನು ಅತ್ರ ಇಲ್ಲಿ ಇರುವಂತಹ ವಿಷ್ಣುವೇ ಉಚ್ಯತೆ ಹೇಳಲ್ಪಡುತ್ತಿದ್ದಾನೆ. ಅಂದರೆ ಇಬ್ಬರೂ ಎರಡು ರೂಪದಿಂದ ಒಬ್ಬನೇ ಆಗಿದ್ದಾನೆ. ಅಷ್ಟೇ ಹೊರತಾಗಿ ಪ್ರಕೃತಃ ಜೀವ ಅಲ್ಲ, ಆದ್ದರಿಂದ ಈಶ್ವರನೇ ಆಗುತ್ತಾನೆ ಅಲ್ಲ. ಅದಕ್ಕೆ ಅವರು ಪೂರ್ವಪಕ್ಷದಲ್ಲಿ ಇನ್ನೊಂದು ಪ್ರಶ್ನೆ ಹಾಕಿದ್ರು, ಏನಂದರೆ ನಚ ಅನಶ್ರುತ್ವ ಶ್ರುತಿ ವಿರೋಧ. ಅಲ್ಲ, ವಿಷ್ಣುವಿಗೆ ಅನುಶ್ರುತ್ವ ಅಂದರೆ ತಿನ್ನದಿರುವಿಕೆ ಅನ್ನೋ ಶ್ರುತಿಯೂ ಇದೆಯಲ್ಲ, ಅದರ ವಿರೋಧ ಬರುತ್ತಲ್ಲ ಅಂತಂದರೆ ಅದು ಆ ರೀತಿ ಅರ್ಥ ಇಲ್ಲ. ಯಾಕೆ ಅಂದರೆ ತಸ್ಯ ಇದಂ ಆವುಃ ಪಿಪಲಂ ಸ್ವಾದ್ಯ ಅಗ್ರೆ ತನ್ನ ನಷದ್ಯ ಪಿತರಂ ನ ವೇದ ಇತಿ ಅನಶ್ನನ್ ವಾಕ್ಯಶೇಷಃ ಜೀವಾದಿ ಅತೃತ್ವೇನ ಉಕ್ತಃ. ಅಂದರೆ ಆಯಾವ ಪ್ರಶ್ನೆ ಮಾಡಿದಂಥ ಪೂರ್ವಪಕ್ಷ ಏನಿದೆ, ಜೀವ ಈಶ್ವರಗಳು ಪಿಬಂತೋ ಅಂತ ಹಾಕಿದ್ದಾರೆ ಮತ್ತು ಅನಶ್ರುತತ್ವ ಅಂತ ಏನು ವಿಷ್ಣುವಿಗೆ ಹೇಳಿದ್ದಾರೆ, ಮತ್ತು ಇಲ್ಲಿ ಅತೃತ್ವ ಅಂತ ಹೇಳ್ತಾ ಇದ್ದರೆ ವಿರೋಧ ಬಂತಲ್ಲ ನಿಮ್ಮ ಶ್ರುತಿಗಳಿಗೆ ಒಂದಕ್ಕೆ ಒಂದು, ಅಂದರೆ ಆ ರೀತಿ ಅರ್ಥ ಅಲ್ಲ. ಅದಕ್ಕೆ ಏನಂದರೆ ಇಲ್ಲಿ ಅನಶ್ಯತ್ವ ಅಂದರೆ ಅತೃತ್ವ ಅಲ್ಲ ಅಂತ ಅರ್ಥದಲ್ಲಿ ಏನು ಹೇಳಿದ್ದಾರೆ ಅಂದರೆ ಅದು ಜೀವಾದಿಗಳಿಂದ ಮಾಡಿದಂತಹ ಕರ್ಮಫಲ ಏನಿದೆಯೋ ಅದರಲ್ಲಿ ಎರಡು ರೀತಿ ಫಲ, ಒಂದು ಶುಭ ಫಲ, ಇನ್ನೊಂದು ಅಶುಭ ಫಲ. ಅಶುಭವಾದ ಫಲ ಏನಿದೆಯೋ ಅದು ವಿಷ್ಣು ಅತೃತ್ವನ ಅಂದರೆ ಅನಶ್ನನ್ ಅದನ್ನು ತಿನ್ನುವುದಿಲ್ಲ, ಅಂದರೆ ಸ್ವೀಕರಿಸುವುದಿಲ್ಲ. ಅಂದರೆ ಆಯಾ ಅನಶ್ರುತ್ವ ಅನ್ನೋ ಶ್ರುತಿಯ ಅರ್ಥ ಇಲ್ಲಿ ಈ ರೀತಿ ಹೇಳಲ್ಪಡುತ್ತಿದೆ, ಏನು ಜೀವನದಿಂದ ಮಾಡಿದಂತಹ ಅಶುಭವಾದ ಕರ್ಮಫಲಗಳೇನಿದೆಯೋ ಅದು ವಿಷ್ಣುವು ತೆಗೆದುಕೊಳ್ಳುವುದಿಲ್ಲ, ಅಥವಾ ಅನಶ್ರುತ್ವ ಅದನ್ನು ಸ್ವೀಕರಿಸುವುದಿಲ್ಲ. ಆದ್ದರಿಂದ ಅನಶ್ರುತ್ವನ ಶ್ರುತಿಯು ಅದನ್ನು ಹೇಳ್ತಾ ಇದೆ. ಆದರೆ ಅತೃತ್ವ ಅನ್ನೋದು ಜೀವನ ಮಾಡಿದಂತಹ ಶುಭ ಫಲಗಳೇನಿದೆಯೋ ಕರ್ಮಫಲಗಳು ಅದು ವಿಷ್ಣು ಸ್ವೀಕರಿಸುತ್ತಾನೆ, ಅತೃತ್ವ ಮಾಡುತ್ತಾನೆ. ಆದ್ದರಿಂದ ಇಲ್ಲಿ ಏಕಃ ಇತಿ ಜೀವೇಶ್ವರ ಅನೇಕ ಕೋಟಿ ನಿರಾಸಾಯ, ಅನೇಕ ಜೀವ ಈಶ್ವರರು ಇಬ್ಬರು ಅಂತ ಏನು ಅನೇಕ ರೀತಿಯಾದ ಪ್ರಶ್ನೆ ಮಾಡಿಕೊಂಡು ನಮಗೆ ಹಾಕಿದ್ದರೋ ಅದು ಇಲ್ಲಿ ಏಕ ಅಂತ ಹೇಳೋದರಿಂದ ತಿರಸ್ಕಾರ ಮಾಡಿದಂಗೆ ಆಗುತ್ತದೆ. ಮತ್ತು ಪಿಬಂತು ಅನ್ನೋದರಿಂದಲೂ ಕೂಡ ಜೀವೇಶ್ವರ ಅನ್ನೋದನ್ನು ತಿರಸ್ಕರಿಸಿ ಬರೀ ಈಶ್ವರ ಒಬ್ಬನೇ ಅಂದರೆ ವಿಷ್ಣು ಒಬ್ಬನೇ ಅಂತ ಹೇಳಿದ್ದಾಯಿತು. ಮತ್ತು ಅಷ್ಟೇ ಅಲ್ಲದೇನೆ ಋತಂ ಪಿಬಂತು ಅನ್ನೋದನ್ನು ಕೂಡ ಅನಶ್ರುತ್ವ ಅನ್ನೋ ಶ್ರುತಿಯನ್ನು ಕೂಡ ಇಲ್ಲಿ ತಿರಸ್ಕಾರ ಮಾಡಿ ಕರ್ಮಫಲವನ್ನು ಅಶುಭ ಫಲವನ್ನು ಸ್ವೀಕರಿಸುವುದಿಲ್ಲ, ಶುಭ ಫಲವನ್ನು ಮಾತ್ರ ಸ್ವೀಕರಿಸುತ್ತಾನೆ ಅಂತ ಹೇಳೋದ್ರಿಂದಲೂ ಕೂಡ ಅರ್ಥ ಅನ್ನೋದನ್ನು ಕೂಡುತ್ತದೆ. ಅಷ್ಟೇ ಅಲ್ಲದೇನೆ ಒಂದು ಪಕ್ಷ ಇಲ್ಲಿ ಇಬ್ಬರೂ ತನ್ನ ಸ್ವೀಕರಿಸುತ್ತಿದ್ದಾರೆ ಅಂದರೆ ಗುರುಗಳು ಅವಾಗ ಅತ್ತಾರವು ಅಂತ ಹೇಳಬೇಕಾಗಿತ್ತು, ದ್ವಿವಚನ. ಅತ್ತಾರೋ ಇಬ್ಬರು ತಿನ್ನುತ್ತಿದ್ದರು, ಆದರೆ ಇಲ್ಲಿ ಅರ್ಥ ತಿನ್ನುತ್ತಿದ್ದಾನೆ ಅಂತ ಪ್ರಥಮ ವಿಭಕ್ತಿಯಲ್ಲಿ ಒಂದೇ ವಚನವನ್ನು ಹೇಳಿದ್ದಾರೆ ಏಕವಚನದಲ್ಲಿ. ಅಂದ ಮೇಲೆ ಎರಡು ರೂಪ ಉಳ್ಳವನಾಗಿ ಒಬ್ಬನೇ ಆಗಿದ್ದಾನೆ ವಿಷ್ಣು ಅನ್ನೋದಿಲ್ಲಿ ತೋರಿಸ್ತಾ ಇದ್ದಾರೆ. ಇಷ್ಟು ಹೇಳಿದರೂ ನಾನು ಅಥಾಪಿ ಪೂರ್ವಪಕ್ಷದಲ್ಲಿ ಹೇಳ್ತಾ ಇದ್ದಾರೆ, ಪೂರ್ಣಾನಂದ ವಿಷ್ಣು ಇತ್ಯೇವ ತದಯುಕ್ತಂ. ಪೂರ್ಣಾನಂದನಾದವನು ವಿಷ್ಣು ಅಂತ ಏನು ಹೇಳಿದ್ದೀರಾ ಅದು ಅಯುಕ್ತಂ, ಕೊಡುವುದಿಲ್ಲ. ಯಾಕೆ ಅಂದರೆ ಮುಂದೆ ನೋಡಿ ನಿವೇಶ್ ಶ್ರುತಿ ಇದೆ, ಏನೆಂದರೆ ಎಷ್ಟ ಅಥೋ ಆದಿತ್ಯೆ, ಯಾರು ಈ ಆದಿತ್ಯನ ಒಳಗಡೆ ಇದ್ದಾರೋ ಅಂತ ಆದಿತ್ಯಸ್ತತ್ವ ಉಕ್ತಿಗೆ, ಆದಿತ್ಯನ ಒಳಗಡೆ ಇರುವಿಕೆ ಅನ್ನೋದು ಹೇಳಲ್ಪಡುತ್ತದೆ. ಮತ್ತು ಆದಿತ್ಯಸ್ತಸ್ಯ, ಆದಿತ್ಯನ ಒಳಗಡೆ ಇರುವುದು ಯಾರು ಅಂತಂದರೆ ಯಯೇಷ ಆದಿತ್ಯ ಪುರುಷಃ ಸೋ ಅಹಂ ಅಸ್ಮಿ. ಯಾರು ಆದಿತ್ಯ ಒಳಗಡೆ ಇದ್ದಾನೋ ಅಂತಹ ಪುರುಷನು ಯಾರು, ಸಹ ಅವನು ಅಹಂ ನಾನು ಆಗಿದ್ದೇನೆ ಅಂತಾಯಿತು. ಈ ರೀತಿಯಾಗಿ ಅಗ್ನಿ ಏನಿದ್ದಾನೆ ಸ್ವಾತ್ಮ ತನಗೇ ತಾದಾತ್ಮ್ಯವನ್ನು ಹೇಳಿದ್ದಾನೆ, ಅಂದರೆ ಅದರ ಜೊತೆಗೆ ಐಕ್ಯವನ್ನು ಹೇಳ್ಕೊತಾ ಇದ್ದಾನೆ, ಅಂದರೆ ನಾನೇ ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ಇನ್ನೊಂದು ಸೂತ್ರವು ಹೇಳ್ತಾ ಇದ್ದಾರೆ, ಆದಿತ್ಯಸ್ತೇವಚ ಅಗ್ನೇ ಏಷ ಅಂತರ ಅಕ್ಷಿಣಿ ಪುರುಷ ದೃಶ್ಯಂತೆ ಏಷ ಆತ್ಮ.
ಈ ಯಾವ ಆದಿತ್ಯನ ಒಳಗಡೆ ಇರುವಂಥ ಅಗ್ನಿಯಾದ ನಾನು ಏನಿದ್ದೇನೋ ನಾನು ಏಷಃ ಪುರುಷಃ, ಈ ಪುರುಷನ ಒಳಗಡೆ ಒಳಗಡೆ ಅಕ್ಷಿಣಿ ಅಂತರ ಎರಡು ಕಣ್ಣಿನ ಒಳಗಡೆ ಇದ್ದು ದೃಶ್ಯತೆ ನೋಡುತ್ತಿದ್ದೇನೆ. ಆದ್ದರಿಂದ ಅಕ್ಷಿಣಿಸ್ತತ್ವವು ಅಗ್ನಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆದಿತ್ಯಸ್ಥ ಮತ್ತು ಅಕ್ಷಿಣಿಸ್ಥ ಎರಡೂ ಕೂಡ ಅಗ್ನಿಗೆ ಇಲ್ಲಿ ಶ್ರುತಿಯಿಂದ ಪ್ರತಿಪಾದಿಸಲ್ಪಡ್ತಾ ಇದೆ. ಆದ್ದರಿಂದ ಇಲ್ಲಿ ಹೃದಯ ಗುಹಸ್ತತ್ವ ಅಂದರೆ ವಾಸ್ತವಾಗುವಿಕೆ ಇರುವ ಅನ್ನೋದೇನಿದೆಯೋ ಅದು ಅಗ್ನಿಯಲ್ಲಿ ಹೇಳಬೇಕು. ವಿಷ್ಣುವಲ್ಲಿ ಹೇಗೆ ಹೇಳುತ್ತೀರಾ? ಪೂರ್ಣಾನಂದನವಾದನು ಅಗ್ನಿಯೇ ಆಗಬೇಕು. ಆದ್ದರಿಂದ ಇಲ್ಲಿ ವಿಷ್ಣು ಆಗುವುದಿಲ್ಲವಲ್ಲ ಈ ಶ್ರುತಿಗಳಿಂದ ಅಂತ ಪ್ರಶ್ನೆ ಮಾಡಿದರೆ ಇಷ್ಟಕ್ಕೆ ಪ್ರಾಪ್ತವಾಗುತ್ತದೆ ಇನ್ನೊಂದು ಸೂತ್ರ, ಅನತರಃ ಉಪಪತ್ತೇ ಇತಿ ಸೂತ್ರ ಪಂಚಕಂ. ಅನತರಃ ಉಪಪತ್ತೇ ಅನ್ನೋ ಸೂತ್ರದಿಂದ 5 ಸೂತ್ರಗಳಿಂದ ಮಧ್ವಾಚಾರ್ಯರು ಇದನ್ನು ಕೂಡ ತಿರಸ್ಕಾರ ಮಾಡಿ ಅದಕ್ಕೆ ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಈ ಯಾವ ಅಂತರಾಧಿಕರಣ ಮತ್ತು ಗುಹಾಂತಸ್ಥ ಅಧಿಕರಣವನ್ನು ನಾನು ರಾಯರ ಈ ಯಾವ ರಾಯರ ಪಾದಾರವಿಂದಗಳಲ್ಲಿ ಅವರ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತರ್ಯಾಮಿಯಾದ ಮೂಲರಾಮಚಂದ್ರರಿಗೆ ಸಮರ್ಪಿಸುತ್ತಿದ್ದೇನೆ. ಇದರಲ್ಲಿ ಏನಾದರೂ ಮಾಡಿದಂತಹ ಅಲ್ಪ ದೋಷಗಳು ಆಗಿದ್ದರೆ ಅದು ನನಗೆ ಇರಲಿ. ಏನು ಸರಿಯಾದ ಅರ್ಥವನ್ನು ಹೇಳಿದ್ದೇನೋ ಅದು ನಮ್ಮ ಗುರುಗಳಾದಂಥ ವೆಂಕಟೇಶಾಚಾರ್ಯರಿಗೆ ಸಲ್ಲಬೇಕು ಅಂತ ಹೇಳುತ್ತಾ ಇದನ್ನು ಭಗವಂತನಿಗೆ ಸಮರ್ಪಿಸಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ರಾಯರು ಎಲ್ಲರಿಗೆ ಅನುಗ್ರಹಿಸಲಿ. ಕೃಷ್ಣಾರ್ಪಣ.